ಲಾರ್ಡ್, ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 25ನೇ ವಾಕ್ಯ. ಪೇತ್ರನು ಮನೆಯೊಳಕ್ಕೆ ಬಂದಾಗ ಯೇಸು ಅವನಿಗಿಂತ ಮೊದಲೇ, ಸೀಮೋನ, ನಿನಗೆ ಹೇಗೆ ತೋರುತ್ತದೆ? ಭೂಲೋಕದ ಅರಸರು ಸುಂಕವನ್ನಾಗಲಿ ಮಂಡೆ ತೆರಿಗೆಯನ್ನಾಗಲಿ ಯಾರಿಂದ ತೆಗೆದುಕೊಳ್ಳುತ್ತಾರೆ? ತಮ್ಮ ಮಕ್ಕಳಿಂದಲೋ ಬೇರೆಯವರಿಂದಲೋ ಎಂದು ಕೇಳಿದನು. ದೇವರ ವಾಕ್ಯವನ್ನು ಕಲಿಯುವಾಗ ಯೇಸು ಸ್ವಾಮಿ ತನ್ನ ಸೇವೆಯ ಆರಂಭದಲ್ಲಿ ಶಿಷ್ಯರುಗಳನ್ನು ಆರಿಸ್ಕೊಳ್ತಾನೆ. ಉದ್ಯೋಗವನ್ನು ಮಾಡಿ ತಮ್ಮ ಜೀವಿತವನ್ನು ನಿರ್ವಹಿಸ್ತಾ ಇದ್ದಂತಹ ಪೇತ್ರ ಮತ್ತು ಇತರ ಸಂಗಡಿಗರೆಲ್ಲರೂ ತಮ್ಮ ಉದ್ಯೋಗವನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸ್ತಾರೆ. ಯೇಸುವನ್ನು ಹಿಂಬಾಲಿಸುವುದಕ್ಕಿಂತ ಮುಂಚೆ ಮೀನಿಡಿದು ಮಾರಿ ಕೆಲವು ಹಣ ಅವ್ರ ಕೈಯಲ್ಲಿತ್ತು. ಆದರೆ ಈಗ ಯೇಸುವನ್ನು ಹಿಂಬಾಲಿಸಿದ್ದರ ನಿಮಿತ್ತ ಅವರ ಪಾಕೆಟ್ ಫುಲ್ ಖಾಲಿ ಆಗಿಬಿಟ್ಟಿದೆ. ಏನೂ ಇಲ್ಲ ಇವಾಗ. ಏಕೆಂದರೆ ಮೀನು ನಡೀತಾ ಇಲ್ಲ. ಯೇಸು ಸ್ವಾಮಿ ಹಿಂದೆ ಹೋಗ್ತಾ ಇದ್ದಾರೆ. ಸುವಾರ್ಥ ಸೇವೆ ನಡೀತಾ ಇದೆ. ಆಹಾರದ ಕಾರ್ಯಗಳು ಅಲ್ಲಲ್ಲಾಗಿ ಹೆಂಗೆಂಗೋ ಊಟ ಮಾಡ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯೇಸು ಸ್ವಾಮಿ ಅದ್ಭುತ ಮಾಡೋದ್ರ ಮೂಲಕ ಆಗಿರ್ಬೋದು, ಇತರ ಮನೆಗಳಲ್ಲಿರುವಂಥ ಸತ್ಕಾರದ ಮೂಲಕ ಆಗಿರ್ಬೋದು, ಅನೇಕ ಕಾರ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಆಗ ಇವರ ಹತ್ರ ಅಮೌಂಟ್ ಇಲ್ಲ. ಹಂಗಿರುವಂಥ ಸಮಯದಲ್ಲಿ ದೇವಾಲಯದ ಒಂದು ತೆರಿಗೆಯನ್ನು ಸಲ್ಲಿಸಬೇಕು. ಪ್ರತಿ ವರ್ಷ ಆ ದೇವಾಲಯಕ್ಕೆ ಪ್ರತಿಯೊಬ್ಬರು ಏನು ಮಾಡಬೇಕು? ಮಂಡೆ ತೆರಿಗೆಯನ್ನು ಕೊಡಬೇಕು, ಪ್ರತಿಯೊಬ್ಬರು ಸಹ. ಆಗ ದೇವಾಲಯದಲ್ಲಿ ಆ ತೆರಿಗೆಯನ್ನು ಎತ್ತುವುದಕ್ಕಾಗಿ ಬಂದರು ಕೆಲವರು. ಬಂದಂಥ ಸಮಯದಲ್ಲಿ ಯೇಸು ಸ್ವಾಮಿ ಮನೆಯೊಳಗಿದ್ದಾರೆ. ಇವನು ಹೊರಗೆ ಬಂದು ವಿಷಯಗಳು ಗೊತ್ತಾಯಿತು. ನಿಮ್ಮ ಆ ಬೋಧಕನು ದೇವಾಲಯದ ತೆರಿಗೆಯನ್ನು ಸಲ್ಲಿಸುವುದಿಲ್ಲವೇ ಅಂತ ಕೇಳಿದಾಗ ಇವನೇನು ಹೇಳ್ತಾನೆ? ಹೌದು, ಸಲ್ಲಿಸುವನು ಅಂತ ಹೇಳ್ತಾನೆ. ಪೇತ್ರನಿಗೆ ಗೊತ್ತು ಯೇಸು ಹತ್ರ ದುಡ್ಡಿಲ್ಲ, ಇವನ ಹತ್ರ ದುಡ್ಡಿಲ್ಲ. ದುಡ್ಡು ಕೊಡಲ್ವಾ, ಟ್ಯಾಕ್ಸ್ ಕಟ್ಟಿ ಅಂತೇಳಿ ಕೇಳಿದಾಗ ಹೌದು ಕೊಡ್ತಾರೆ ಅಂತ ಹೇಳಿ ಒಳಗೋಗಿ, ಸಾಧಾರಣವಾಗಿ ಯಾರಾದರೂ ಬಂದು ಪೇಮೆಂಟ್ ನಾವೇನೋ ಮಾಡಬೇಕಾಗಿರೋರು ಬಂದು ಕೇಳಿದಾಗ ನಾವು ಒಳಗೋಗೋದು ಯಾಕೆ? ಬೀರುವಿಂದ ತೆಗೆದುಕೊಂಡು ಬರೋದಕ್ಕೋ ಅಥವಾ ಎಲ್ಲೋ ಒಂದು ಕಡೆ ಅಮೌಂಟ್ ನಮ್ಮ ಪರ್ಸ್ನಿಂದ ತೊಗೊಂಡು ಬರೋದಕ್ಕೋ ಹೋಗೋ ರೀತಿಯಲ್ಲಿ ಪೇತ್ರ ನೇರವಾಗಿ ಒಳಗೆ ಹೋಗ್ತಾನೆ. ಏನೋ ಪರ್ಸಲ್ಲಿ ಏನೋ ದುಡ್ಡಿಟ್ಟಿರೋ ಥರ, ಬೀರುವಲ್ಲಿ ದುಡ್ಡಿಟ್ಟಿರೋ ಥರ ಅವನು ಒಳಗೆ ಹೋಗ್ತಾ ಇದ್ದಾನೆ. ಆದರೆ ಇವನು ಒಳಗೆ ಬಂದು ತನ್ನ ವೇದನೆಯನ್ನು, ತನ್ನ ಒಂದು ಅವಶ್ಯಕತೆಗಳನ್ನು, ಅಥವಾ ಸ್ವಾಮಿ ಈ ಥರ ಬಂದಿದ್ದಾರೆ ಏನು ಮಾಡೋಣ ಅಂತ ಯೇಸು ಸ್ವಾಮಿ ಹತ್ರ ಕೇಳೋದಕ್ಕಿಂತ ಮೊದಲೇ ಯೇಸು ಅವನಿಗೆ ಕೇಳ್ತಾ ಇದ್ದಾನೆ, ಯಾರು ಯಾರಿಗೆ ತೆರಿಗೆ ಕಟ್ಟಬೇಕು? ಯಾಕೆಂದರೆ ದೇವಾಲಯದ ತೆರಿಗೆಯನ್ನು ನಾನು ಕಟ್ಟಬೇಕಾ? ಯಾಕೆ? ದೇವಾಲಯದ ಸ್ಥಾಪಕನು ನಾನೇ ಅಲ್ವಾ? ದೇವರು ನಾನೇ ಅಲ್ವಾ? ದೇವರೇ ದೇವಾಲಯದ ದುಡ್ಡು ಕೊಡಬೇಕಾ ಎಂಬುದಾಗಿ ಆ ಒಂದು ಅರ್ಥದಲ್ಲಿ ಕೇಳ್ತಾನೆ. ಅದರ ನಂತರ ನಾವು 27ನೇ ವಾಕ್ಯದಲ್ಲಿ ಓದುವಾಗ ಗೊತ್ತಾಗುತ್ತೆ, ನೀನು ಸಮುದ್ರಕ್ಕೆ ಹೋಗಿ ಗಾಳ ಹಾಕಿ ಮೊದಲು ಸಿಗುವಂಥ ಮೀನನ್ನೆತ್ತು ಅದರ ಬಾಯಿ ತೆರೆದು ನೋಡಿದ್ರೆ $1 ಸಿಗುತ್ತೆ. ಅದನ್ನು ನಮ್ಮಿಬ್ಬರದು ಅಂತ ಕೊಟ್ಬಿಡು ಅಂತೇಳಿ ಯೇಸು ಪೇತ್ರನಿಗೆ ಹೇಳ್ತಾ ಇದ್ದಾನೆ. ಸಮಸ್ಯೆ ಮಾಡ್ಕೊಳ್ಳೋದು ಬೇಡ, ನಾವು ಕೊಡಲ್ಲ ಅಂತೇಳಿ ಸಮಸ್ಯೆ ಮಾಡ್ಕೊಳ್ಳೋದು ಬೇಡ, ನಾವು ಕೊಟ್ಬಿಡೋಣ. ದುಡ್ಡಂತೂ ನಮ್ಮ ಕೈಯಲ್ಲಿಲ್ಲ, ನಾವು ಏನು ಮಾಡೋಣ? ಅವನಿಗೆ ಕೊಟ್ಬಿಡೋಣ ಅಂಥೇಳಿ ನೀನು ಗಾಳ ತಗೊಂಡೋಗಿ ನೀನು ಸಮುದ್ರಕ್ಕೆ ಹಾಕು, ಮೊದಲು ಸಿಗುವಂಥ ಮೀನನ್ನು ತೆಗಿ, ಅದರ ಬಾಯಲ್ಲಿ $1 ಇರುತ್ತೆ. ಪ್ರಿಯ ದೇವರ ಮಕ್ಕಳೇ, ನನ್ನ ನಿಮ್ಮ ಜೀವಿತದಲ್ಲಿ ವೇದನೆಯ ಸಮಯದಲ್ಲಿ, ದುಃಖದ ಸಮಯದಲ್ಲಿ ವಾಕ್ಯ ಹೇಳ್ತದೆ, ಅವನಿಗಿಂತ ಮೊದಲೇ ಪೇತ್ರ ಬಂದು ಯೇಸು ಹತ್ರ ತನ್ನ ಸಮಸ್ಯೆಯನ್ನು, ತನ್ನ ಕೊರತೆಯನ್ನು, ತನ್ನ ವೇದನೆಯನ್ನು ಹಂಚಿಕೊಳ್ಳುವುದಕ್ಕಿಂತ ಮೊದಲೇ ಯೇಸು ಅವನ ವೇದನೆಯನ್ನು ಅರ್ಥ ಮಾಡಿಕೊಂಡ್ರು. ಅವನು ಬಂದು ತನ್ನ ವೇದನೆ ಹಂಚ್ಕೋಬೇಕೀಗ. ಸ್ವಾಮಿ, ನಾನು ಮೀನು ಹಿಡಿತಾ ಇದ್ದಿದ್ರೆ ನನ್ನ ಹತ್ರ ದುಡ್ಡು ಇರ್ತಿತ್ತು, ಆದರೆ ಇವಾಗ ದುಡ್ಡಿಲ್ಲ, ನಿಮ್ಮ ಹತ್ರನೂ ದುಡ್ಡಿಲ್ಲ, ನಾವೇನು ಮಾಡೋದು? ನಾವು ಹೆಂಗೆ ಕೊಡೋದು? ಈಗ ಅವಮಾನ ಆಗುತ್ತಲ್ಲ ಅಂತ ಹೇಳಿ ಅವನು ಹೇಳುವುದಕ್ಕಾಗಿ ಬರುವುದಕ್ಕಿಂತ ಮುಂಚೆಯೇ ಅವನ ವೇದನೆಯನ್ನು ಅರ್ಥ ಮಾಡಿಕೊಂಡಂತಹ ಯೇಸು ಈ ಬೆಳಗ್ಗೆ ನಿನ್ನ ವೇದನೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಒಬ್ಬ ಯೇಸು ಇದ್ದಾನೆ. ನೀನು ಹೇಳುವುದಕ್ಕಿಂತ ಮೊದಲೇ, ನೀನು ಹೇಳುವುದಕ್ಕಾಗಿ ಯೇಸು ಸ್ವಾಮಿ ಹತ್ರ ಬರುವುದಕ್ಕಿಂತ ಮೊದಲೇ ನಿನ್ನ ವೇದನೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಒಬ್ಬ ಯೇಸು ಇದ್ದಾನೆ. ಆ ವೇದನೆಗೆ ಪರಿಹಾರವನ್ನು ಕಂಡುಕೊಂಡು ಅದಕ್ಕಾಗಿ ನೀನು ಒಳಗೆ ಬಂದಾಗ ನಿನಗೆ ಹೇಳುವುದಕ್ಕೆ ತಯಾರಾಗಿ ನಿಂತಿರುವಂತಹ ಒಬ್ಬ ಯೇಸು. ಅವನ ವೇದನೆ ಹೇಳುವುದಕ್ಕೆ ಬಂದಾಗಲೇ ಯೇಸು ಹೇಳ್ತಾ ಇದ್ದಾರೆ,
ಪೇತ್ರನೇ, ಆ ಸಮಸ್ಯೆಗೆ ಆಲ್ರೆಡಿ ಪರಿಹಾರವನ್ನು ನಾನು ಕಂಡುಕೊಂಡಿದ್ದೇನೆ. ಸಮುದ್ರದ ಆಳದಲ್ಲಿ ಒಂದು ಮೀನು ಹೋಗ್ತಾ ಇದೆ. ಆ ಮೀನಿನ ಬಾಯಲ್ಲಿ ₹1 ನಾನು ನೋಡಿದ್ದೀನಿ. ಅದು ಯಾರಿಗೆ? ಬೇರೆ ಯಾರಿಗೂ ಅಲ್ಲ, ನನಗೂ ನಿನಗೂ ಅಂತ ಪೇ ಮಾಡುವುದಕ್ಕಾಗಿ ನಾನು ಆಲ್ರೆಡಿ ನೋಡ್ಕೊಂಡಿದ್ದೇನೆ. ಈ ದಿವಸ ವಾಕ್ಯವನ್ನು ಕೇಳುವಂಥ ದೇವರೇ, ನೀನು ಸಹ ತಿಳಿಯದ ಹಾಗೆ ನಿನ್ನ ಜೀವಿತದ ಸಮಸ್ಯೆಯನ್ನು ಪರಿಹಾರ ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನ್ನ ವೇದನೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಒಬ್ಬ ದೇವರಿದ್ದಾನೆ. ನಿನ್ನ ಜೀವಿತದಲ್ಲಿ ಬಿಡುಗಡೆಯನ್ನು, ಜಯವನ್ನು ಕೊಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ನೀನು ಆಶ್ರಯಿಸುವುದಾದರೆ, ಆ ದೇವರ ಮುಖವನ್ನು ನೀನು ನೋಡುವುದಾದರೆ, ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ದಿವಸ ನಿರಾಶನಾಗಿರಬೇಡ. ನಿನ್ನ ವೇದನೆಯನ್ನು ಯೇಸುವಿನ ಬಳಿಯಲ್ಲಿ ತಿಳಿಸುವುದಕ್ಕಾಗಿ ನೀನು ಬರುವುದಾದರೆ ನಿನಗಾಗಿ ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ನಿನ್ನ ಸಮಸ್ಯೆಯನ್ನು ತೆಗೆದುಕೊಂಡು ಬೇರೆಯವ್ರ ಹತ್ರ ಹೋಗೋದು ಬೇಡ. ಪೇತ್ರ ಹೊರಗಡೆ ಬೇರೆ ಯಾರ ಹತ್ರನೋ ಸಾಲ ಕೇಳಕ್ಕೆ ಹೋಗಲಿಲ್ಲ. ಅವನು ಸೀದಾ ಯೇಸುವಿನ ಬಳಿಗೆ ಬರ್ತಾ ಇದ್ದಾನೆ. ಅವನು ಇನ್ನೊಬ್ಬರ ಹತ್ರ ರಿಕ್ವೆಸ್ಟ್ ಮಾಡಲಿಲ್ಲ, ಅಥವಾ ಅವ್ರಿಗೆ ಹೇಳಲಿಲ್ಲ, ಸರ್ ಇವತ್ತು ದುಡ್ಡಿಲ್ಲ 2 ದಿವಸ ಬಿಟ್ಟು ಬನ್ನಿ ಅಂತಲೂ ಹೇಳಲಿಲ್ಲ. ಅವನು ಇಮಿಡಿಯೇಟ್ ಯೇಸು ಸ್ವಾಮಿ ಹತ್ರ ಬರ್ತಾ ಇದ್ದಾನೆ. ನಿನ್ನ ವೇದನೆಯನ್ನು ನೀನು ಯೇಸುವಿನ ಬಳಿಯಲ್ಲಿ ಹೇಳೋದಾದರೆ ನಿನಗಾಗಿ ಅದ್ಭುತ ಮಾಡುವ, ಪರಿಹಾರ ಮಾಡುವಂತಹ ಕರ್ತನಿದ್ದಾನೆ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವಪ್ಪ. ತಲೆಬಾಗಿರುವಂಥ ನಿನ್ನ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಸಮಸ್ಯೆಗಳು, ವೇದನೆಗಳು, ಇಕ್ಕಟ್ಟುಗಳು, ಕೊರತೆಗಳು ಜೀವಿತದಲ್ಲಿ ಬಂದಾಗ ಇತರ ಮನುಷ್ಯರ ಬಳಿಗೆ ಹೋಗದೆ ನಿನ್ನ ಬಳಿಗೆ ಬಂದು ನಿನ್ನಿಂದ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ಒಂದು ಮನಸ್ಸನ್ನು ಅವರಿಗೆ ಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನೀನು ಅದ್ಭುತ ಮಾಡುವ ದೇವರು, ನಮ್ಮ ವೇದನೆಯನ್ನು ಅರ್ಥ ಮಾಡಿಕೊಳ್ಳುವಂಥ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.